ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಡು. ಏನಂದ್ರಿ? ಕುರಿನ ದಾಟಿದ್ರೆ ಹುಲಿ ಗೆದ್ದಾಗ ಹುಲಿ ದಾಟ್ತು ನೋಡಿ. ಸೂಪರ್ ಅಣ್ಣ. ಈಗ ಇನ್ನೊಂದು ಕುರಿ ಸಾಯ್ತು. ಓಹ್, ನೀವ್ ಈ ದಾರಿಲಿ ಬರ್ತಿದ್ದೀರಾ? ಅಯ್ಯೋ ಬಾಮೈದ, ಹುಲಿ ಹುಲಿ ನೀನು. ಸಿಂಗಾರಿ ಆಗಿದ್ದಾಗ್ಲಿ ಹುಲಿ ಗೆಲ್ಲಪ್ಪ. ಚಿಕ್ಕ ಯಜಮಾನ್ರೆ ನೋಡಿ. ಮಯೂರಿ ಗೆದ್ಲು. ಏ ಹೆಂಗೆದ್ಲು? ನೀನ್ ಫುಲ್ ಲಾಕ್ ಆಗಿದ್ಯಾ ನೋಡು. ಗೆದ್ಲು. ಏ ಹುಲಿ ಎಗರುತ್ತಪ್ಪ. ಇಲ್ಲ ಇಲ್ಲ, ಮಯೂರಿ ಗೆದ್ದಿದ್ದು. ಹುಲಿ ನೀನ್ ಸೋತೆ, ಮಯೂರಿ ಗೆದ್ಬಿಟ್ಲು. ಅದಕ್ಕೆ ಮಯೂರಿ ಗೆದ್ದಿದ್ರಿಂದ ಅವಳು ಹೇಳ್ದಾಗೆ ನೀನು 24 ಗಂಟೆ ಕುಡಿಯೋ ಹಾಗೆ. ಹೌದು. ಏ ಅದೆಲ್ಲ ನನಗೆ ಗೊತ್ತಿಲ್ಲ. ಏ ಈ ಆಟನೇ ನನಗೆ ಗೊತ್ತಿಲ್ಲ. ಏನೋ ಕುರಿ ಹುಲಿ ಅನ್ಕೊಂಡು ನೀವೆಲ್ಲ ಸೇರಿ ನನ್ನ ಸೋಲ್ಸಿದೀರಾ. ನಾನು ಕುಡ್ದೇ ಕುಡಿತೀನಿ. ನೀವ್ ಕುಡಿದ್ರೆ ಈ ಮಾಂಗಲ್ಯದ ಮೇಲೆ ಆಣೆ. ರೇ, ಇದು ಚೀಟಿಂಗ್ ಕೇಸ್ ರೀ. ಆಟದ ಮಧ್ಯದಲ್ಲಿ ಎಮೋಷನಲ್ ಬಿಲ್ಡಪ್ಸ್ ಬೇಕಾಗಿಲ್ಲ. ಮಾಂಗಲ್ಯನೆಲ್ಲ ಯಾಕ್ರಿ ತರ್ತಾ ಇದ್ದೀರಾ? ಯಾಕೆ ಅಂದ್ರೆ ನಾವಿಬ್ರು ಇವಾಗ ಜೊತೆಗಿದ್ದೀವಿ ಅಂದ್ರೆ ಇದೇ ಕಾರಣ. ಇದನ್ ಕಟ್ಟಾಗಿಂದ ನೀವ್ ನನ್ನ ಇಷ್ಟದ ವಿರುದ್ಧವಾಗೇ ನಡ್ಕೋತಾ ಇದ್ದೀರಾ. ನಾನ್ ಯಾವತ್ತಾದ್ರೂ ಅದನ್ ಬೇಕು ಇದನ್ ಬೇಕು ಅಂತ ಏನಾದ್ರೂ ಕೇಳಿದ್ದೀನಾ? ಆದ್ರೆ ಇವತ್ ಕೇಳ್ತಾ ಇದ್ದೀನಿ, ನೀವು ಕುಡಿಬಾರ್ದು. ನೀವು ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ನಾನು ಇವತ್ತೇ ಈ ಮನೆಯಿಂದ ಹೊರಟು ಹೋಗ್ತೀನಿ. ಸಖತ್ತಾಗಿರೋ ಪಾಯಿಂಟ್ ಹಾಕಿದ್ಲು. ಗೇಮ್ ಇಂದ ಆಗ್ಲಿಲ್ಲ, ಸೆಂಟಿಮೆಂಟ್ ಕಾರ್ಡ್ ಪ್ಲೇ ಮಾಡಿ ಗೆದ್ಲು. ಮಯೂರಿ, ನೀನ್ ಹಾಗೆಲ್ಲ ಹೇಳ್ಬೇಡ. ನೀನ್ ಒಂದ್ಸಲ ಕಾಣಿಸ್ತಾ ಇರೋದಕ್ಕೆ ತಾರಕ್ ಎಷ್ಟು ಒದ್ದಾಡಿದ್ದೀನಿ ಅಂತ ನನಗ್ ಗೊತ್ತು. ನೀನ್ ಮತ್ತೆ ಏನಾದ್ರೂ ಹೋಗ್ಬಿಟ್ರೆ ತಾರಕ್ ಏನಾಗ್ತಾನೋ ಏನೋ ನನಗ್ ಗೊತ್ತಿಲ್ಲ. ಹಾಗೆಲ್ಲ ಹೇಳ್ಬೇಡ. ಏನೂ ಆಗೋದಿಲ್ಲ ಮೇಡಮ್ ಅವರೇ. ನಾನಿಲ್ಲ ಅಂತ ಇನ್ನೊಂದೆರಡು ಬಾಟ್ಲು ಜಾಸ್ತಿನೇ ಕುಡಿತಾರೆ.
ಅವ್ರಿಗೆ ಬೇಕಾಗಿರೋದು ನಾವಲ್ಲ, ಅವ್ರ ಕುಡ್ತ. ಈಗೆಲ್ಲ ಮಾತಾಡ್ಬೇಡ್ರಿ. ನಾವ್ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ರು ನೀವ್ ನಮ್ ಮಾತನ್ನ ಕೇಳಲ್ಲ ಅಂದ್ಮೇಲೆ ನಾನ್ ಏನಕ್ಕೆ ಇಲ್ಲಿರ್ಬೇಕು ಹೇಳಿ? ಈಗಾಗ್ಲೇ ನಿಮ್ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಎಲ್ರೂ ಹೇಳ್ತಿದ್ದಾರೆ. ಹಾಗಿರುವಾಗ ನಾಳೆ ದಿನ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಹೊಣೆನ ನಾನೇ ಹೊರಲಾ? ಅಯ್ಯೋ ಪಾಪ ಅಂತಿದ್ದವಳನ್ನ ಇವತ್ತು ಪಾಪದ ಕೂಪದಲ್ಲಿ ನರಳಾಡೋ ಹಾಗೆ ಮಾಡಿದ್ದೀರಾ. ಇನ್ನು ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ನೀವು ನನ್ನ ಮಾತನ್ನ ಕೇಳ್ದೇ ಇದ್ರೆ ಒಂದು ಕ್ಷಣನೂ ನಾನು ಈ ಮನೇಲಿ ಇರೋದಿಲ್ಲ. ಸರಿ, ಇವತ್ತೊಂದಿನ ನಾನು ಕುಡಿಯೋದಿಲ್ಲ. ನೋಡಿದ್ಯಮ್ಮ, ನಮ್ ಕೈನಲ್ಲಿ ಆಗದೆ ಇರೋ ಕೆಲ್ಸನ ಆ ಮನೆ ಕೆಲ್ಸದೋಳು ಮಾಡಿ ತೋರಿಸ್ತಾ ಇದ್ದಾಳೆ. ನಾವೆಲ್ಲ ಶಕ್ತಿ ಇಟ್ಕೊಂಡು ಆಟಾಡ್ಬೇಕು ಅಂತ ಅನ್ಕೊಂಡ್ರೆ ಅವಳು ಯುಕ್ತಿ ಇಟ್ಕೊಂಡು ಆಟಾಡಿ ಗೆಲ್ತಾ ಇದ್ದಾಳೆ. ಆ ಯುಕ್ತಿಯಿಂದನೇ ಅಲ್ವಾ ನನ್ನ ಮಗನ್ನ ಅವಳು ಕೈವಶ ಮಾಡ್ಕೊಂಡಿರೋದು. ನನ್ನ ಮಗ ನನ್ನ ಮಾತು ಕೇಳ್ದಿರೋ ಹಾಗೆ ಮಾಡಿರೋದು. ಇದಕ್ಕೆಲ್ಲ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನಾನು ರಾಜೇಶ್ವರಿನೇ ಅಲ್ಲ. ಅದು ಅಷ್ಟು ಸುಲಭ ಅಲ್ಲ ಅತ್ತೆ. ಹೆಂಗೆ ಪುಂಗಿ ಬಾರಿಸಿದಾಗ ಹಾವು ತಲೆ ಅಲ್ಲಾಡ್ಸುತ್ತಲ್ಲ, ಅದೇ ತರ ನಿಮ್ಮ ಮಗನು ಅವಳ ಮಾತಿಗೆ ತಲೆ ಅಲ್ಲಾಡಿಸ್ತಾ ಇರ್ತಾನೆ. ಅಂಥದ್ರಲ್ಲಿ ಅವಳಿಗೆ ಏನಾದ್ರೂ ಆದ್ರೆ ಅವನ್ ಸುಮ್ಮನೆ ಇರ್ತಾನ?